ಸಹಕಾರಿ ಸಚಿವರ ಕ್ಷೇತ್ರದಲ್ಲಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮಧುಗಿರಿ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ರಂಗನಾಥ್ ರಂಗಪ್ಪರಿಂದ ನಡೆದಿದೆಯಾ ಅಕ್ರಮ. ಇನ್ಸ್ಪೆಕ್ಟರ್ ದಯೆಯಿಂದ ಶಾಲಾ ವಾಹನಗಳ ತಪಾಸಣೆ ನಿಯಮ ಬೇಕಿಲ್ಲ, ನೀಡ್ತಾರೆ ಎಫ್ಸಿ. ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಿದ ಆರ್ಟಿಒ ರಂಗನಾಥ್. ಈ ಸಹಾಯಕ ಪ್ರಾದೇಶಿಕ ಸಾರಿಗೆ ಒಳಪಡುವ ಕೊರಟಗೆರೆ ಕಣ್ವ ಶಾಲಾ ವಾಹನಗಳಿಗೆಲ್ಲ ಸುರಕ್ಷತೆ. ಶಾಲೆಯ ಮಕ್ಕಳ ಜೀವ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳಿಂದಲೇ ನಿರ್ಲಕ್ಷ್ಯ. ತಾಲೂಕಿನ ಕಸಾಬಾ ಹೋಬಳಿಯ ಜಿ ನಾಗೇನಹಳ್ಳಿ ಸಮೀಪದ ಖಾಸಗಿ ಶಾಲೆಯ ನಿರ್ಲಕ್ಷ್ಯ. ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಇತ್ತ ಗಮನಹರಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ರಕ್ಷಣೆ ಮಾಡುವವರೇ. ಪೋಷಕರೇ ಹುಷಾರ್, ನಿಮ್ಮ ಮಕ್ಕಳು ಪ್ರಯಾಣಿಸುವ ಶಾಲಾ ವಾಹನಗಳಿಗಿಲ್ಲ ರೂಲ್ಸ್. ನಿಮ್ಮ ಮಕ್ಕಳ ರಕ್ಷಣೆ ಮಾಡಲು ಶಾಲಾ ಆಡಳಿತ ಮಂಡಳಿಗಿಲ್ಲ ಕೇರ್. ಶಾಲಾ ವಾಹನಗಳಿಗೆ ಭದ್ರತೆ ಕಾಪಾಡಲು ಸಾರಿಗೆ ಇಲಾಖೆ ಅಧಿಕಾರಿಗಳು ವಿಫಲ. ಗಟ್ಲಳ್ಳಿ ಸುರೇಶ್ ಅಂತ ಹೇಳ್ಬಿಟ್ಟು ಭೀಮಾರ್ಮಿ ಕೊರಟಗೆರೆ ತಾಲೂಕು ಅಧ್ಯಕ್ಷರು. ಈ ದಿನ ಏನು ಕೊರಟಗೆರೆ ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳಿದ್ದಾವೆ. ಖಾಸಗಿ ಶಾಲೆಗಳ ವಾಹನಗಳು ಸುಮಾರು ಸುಮಾರು 40% ವಾಹನಗಳು ಎಲ್ಲ ಗುಜರಿ ಲೆಕ್ಕದಲ್ಲಿದ್ದಾವೆ. ನಮ್ಮ ಮಧುಗಿರಿ RTO ಆಫೀಸರು ಅದು ಯಾವ ಲೆಕ್ಕದಲ್ಲಿ ವೆಹಿಕಲ್ಗಳ್ನ ಎಫ್ಸಿ ಮಾಡಿದಾರೋ ಗೊತ್ತಿಲ್ಲ ನಮಗೆ. ಯಾವ ವೆಹಿಕಲ್ಗಳನ್ನು ಟೈರ್ ಇಲ್ಲ, ಎಲ್ಲ ರೀಬಿಲ್ಟ್ ಟೈರ್ ಹಾಕಿ ಓಡಿಸ್ತಾರೆ. ರೀಬಿಲ್ಟ್ ಆದರೂ ಅದು ಪೂರ್ತಿ ತೊಗೊಂಡೋಗಿದ್ದಾವೆ. ಮತ್ತು ಒಂದು ಪೈಂಟ್ ಇಲ್ಲ, ಬಂಪರ್ ಇಲ್ಲ, ಬಂಪರ್ ಕಿತ್ಕೊಂಡೋಗಿದೆ. ಪೂರ್ತಿ ಗುಜರಿ ಲೆಕ್ಕದಲ್ಲಿರೋಂಥ ಗಾಡಿಗಳಿಗೆಲ್ಲ ಎಫ್ಸಿ ಮಾಡಿದ್ದಾರೆ. ನಾವು ಇವತ್ತೇನು ಎಲ್ಲ ಶಾಲೆಗಳಲ್ಲೂ ನೋಡಿದ್ವಿ, ನಮ್ಮ ಸಂಘಟನೆ ವತಿಯಿಂದ ಎಲ್ಲ ನೋಡಿದಾಗ ನಮಗೆ ತುಂಬ ನೋವಾಯಿತು. ಸುಮಾರು ಏನು ಶಾಲೆಗಳಿದ್ದಾವೆ ಅದರಲ್ಲಿ ವೆಹಿಕಲ್ ಒಂದು 10 ವೆಹಿಕಲ್ ಇದ್ದರೆ 6 ವೆಹಿಕಲ್ಲು ಎಲ್ಲ ಗುಜರಿ ಲೆಕ್ಕದಲ್ಲಿದ್ದಾವೆ ಗಾಡಿಗಳು. ಯಾವ ಈ ಬೆರಳೆಣಿಕೆಯಷ್ಟು ವಾಹನ ಮಾತ್ರ ಚೆನ್ನಾಗಿದ್ದಾವೆ. ಹಂಗಾಗಿ ನಮ್ಮ RTO ಸಾಹೇಬರು ಮಕ್ಕಳ ಜೊತೆಲಿ ಆಟ ಆಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಮಕ್ಕಳ ಸುರಕ್ಷತೆ ಬಗ್ಗೆ ಯಾರೂ ಆಟ ಆಡೋದು ಬೇಡ. ಮಕ್ಕಳ ಸುರಕ್ಷತೆ ಅವರೆಲ್ಲರ ಹೊಣೆ ಮತ್ತು ನಮ್ಮ ಸರ್ಕಾರದ ಹೊಣೆ ಇದೆ. ಹಾಗಾಗಿ ಇವತ್ತೇನು ನಮ್ಮ ಮಧುಗಿರಿ ಅವರು ದುಡ್ಡಿನ ಆಮಿಷಕ್ಕೆ ಏನಾದರೂ ಒಳಗಾಗಿ ಏನಾದರೂ ಅವರು ಎಫ್ಸಿ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ರಂಗನಾಥ್ ಅಂತ ಹೇಳ್ಬಿಟ್ಟು ಮಧುಗಿರಿ RTO ರಂಗನಾಥ್ ಅಂತ ಹೇಳ್ಬಿಟ್ಟು ಅವರು ದುಡ್ಡಿನ ಆಮಿಷಕ್ಕೊಳಗಾಗಿದ್ದಾರೋ ಏನೋ ಗೊತ್ತಿಲ್ಲ. ಆ ಥರ ವೆಹಿಕಲ್ಗಳು ನಮ್ಮ ಮುಂದಿನ ದಿನಗಳಲ್ಲ ಅಂದ್ರೂ ಎಲ್ಲ ಯಾವುದೇ ರೀತಿ ಎಫ್ಸಿ ಮಾಡ್ತಿದ್ದಂತೆ ಕ್ಲೀನಾಗಿ ಎಲ್ಲ ಗಾಡಿಗಳೆಲ್ಲ ರೆಡಿ ಮಾಡಿಸಾದ್ಮೇಲೆ ಎಫ್ಸಿ ಮಾಡಿ ನಮ್ಮ ಶಾಲಾ ಮಕ್ಕಳ ವಿಚಾರದಲ್ಲಿ ಗೌರವಯುತವಾಗಿ ನಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇದೇ ರೀತಿ ಏನಾದ್ರೂ ಶಾಲಾ ವಾಹನಗಳಾಗಲಿ ಬೇರೆ ಖಾಸಗಿ ವಾಹನಗಳಾಗಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಎಷ್ಟು ಸಮಸ್ಯೆ ಆಗ್ತದೆ, ಎಷ್ಟು ಜನ ಜೀವಹಾನಿ ಆಗ್ತದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಯೋಚನೆ ಮಾಡಿ ಫಿಟ್ನೆಸ್ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಭೀಮಾರ್ಮಿ ವತಿಯಿಂದ RTO ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಅಲ್ಲೂ ಬುದ್ಧಿ ಕಲಿಲ್ಲ ಅಂತಂದರೆ ತುಂಬ DC ಆಫೀಸ್ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ. ಯಾವ ಶಾಲೆ ವಾಹನ ಮಾಡಿದ್ದಾರೆ ಅವರು ಎಫ್ಸಿ? ಎಲ್ಲ ಶಾಲೆ ವಾಹನಗಳು ಮಾಡಿದ್ದಾರೆ ಸರ್. ಅದರಲ್ಲಿ ಇವಾಗೇನು ಒಂದು ನಮ್ಮ ಕೊರಟಗೆರೆ ತಾಲೂಕಲ್ಲಿ 50 ವಾಹನ ಇದ್ದಾವೆ ಅಂತಂದರೆ 15ರಿಂದ 20 ವಾಹನ ಎಲ್ಲನೂ ಯಾವುದನ್ನು ರೋಡಲ್ಲಿ ಓಡಾಡೋಂಥ ಗಾಡಿಗಳಲ್ಲ. ಯಾವ ಗಾಡಿಗಳು ನಾನು ನೋಡ್ದಂಗೆ GPS ಮತ್ತು ಪ್ಯಾನಿಕ್ ಬಟನ್ನು CCTV ಯಾವ ಕಾಣಿಸ್ಲಿಲ್ಲ ನಾನು ನೋಡಿದಂತೆ. ನೀವು RTO ಬಂದಿರೋ ಅವಾಗ ಏನು ಪ್ರಶ್ನೆ ಮಾಡಿದ್ರಿ ಅವ್ರಿಗೆ? RTO ಬಂದಾಗ ಕೇಳಿದ್ವಿ, ಏನು ಸರ್ ಈ ಥರ ಎಲ್ಲ ಎಫ್ಸಿ ಮಾಡಿದಿರಲ್ಲ ಸರ್ ಅಂತ. ನಾನು ನೋಡಿದಾಗ ಕರೆಕ್ಟಾಗಿತ್ತು ತಕ್ಕಣಪ್ಪ, ಆಮೇಲೆ ಏನಾಯ್ತು ಗೊತ್ತಿಲ್ಲ ಅಂತಾರೆ. ನಾವು ವಿಚಾರ ಮಾಡಿದಾಗ ಏನು ಸರ್ ಈ ಥರ ಎಲ್ಲ ಮಾಡಬಾರ್ದು ಸರ್, ನೀವು ಶಾಲಾ ಮಕ್ಕಳ ಬಗ್ಗೆ ನೀವು ಒಂಚೂರು ಗೌರವಯುತವಾಗಿ ನಡ್ಕೊಳ್ಳಿ ಸರ್ ಅಂತ ಕೇಳಿದಾಗ, ಇಲ್ಲ ಕಣಪ್ಪ ನಾವು ಮಾಡಿದ ನನ್ನ ಹತ್ರ ಗಾಡಿ ಬಂದಾಗ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಗಾಡಿ ಹೋದಾಗ ಬೇರೆ ಥರ ಇರ್ತದೆ, ಬಂದಮೇಲೆ ಬೇರೆ ಥರ ಆಗ್ತದೆ ಸರ್. ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ. ಇಲ್ಲ ಸರ್ ಸುರೇಶ್ ಸರ್ ನಮ್ಮ ಹತ್ರ ಕರೆಕ್ಟಾಗಿ ಇತ್ತು ಗಾಡಿ ಬಂದಾಗ ಅಂತ ಹೇಳ್ತಾರೆ. ಅದು ಇವ್ರದ್ದು ಸ್ಕೂಲ್ನವ್ರು ತಪ್ಪೋ ಮತ್ತು RTO ಯಾವ ಶಾಲೆಯವರು? ಎಲ್ಲ ಶಾಲೆ. ನಾನು ನೋಡಿದಾಗ ಇಲ್ಲಿ ಕ್ಯಾಂಪಿಗೆ ಬಂದಾಗ ಏನು 2-3 ವೆಹಿಕಲ್ ಬಂದಿದ್ವು. ಯಾವ್ಯಾವ ಶಾಲೆ ಬಂದಿದ್ವು? ನಾನು ನೋಡಲಿಲ್ಲ ಸರ್, ಅದು ಯಾವ್ಯಾವ ಶಾಲೆ ಅಂತ ನೋಡಲಿಲ್ಲ. ಅವತ್ತು ಏನು ನಾನು ಗಾಡಿಗಳು ನಿಂತಿದ್ವು ಅವತ್ತು ಕೇಳಿದೆ, GPS ಪ್ಯಾನಿಕ್ ಬಟನ್ ಇಲ್ಲ ಸರ್ ಅಂತ ಕೇಳಿದಾಗ ಅವರು ಅಷ್ಟು ಉತ್ತರ ಕೊಟ್ಟರು ಸರ್. ಖಾಸಗಿ ಶಾಲೆಗಳಿಗೆ ನಿಮ್ಮ ಪ್ರೀತಿಯ ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕಳಿಸ್ತಿದ್ದೀರಾ? ಖಾಸಗಿ ಶಾಲಾ ಆಡಳಿತ ಮಂಡಳಿಗಳಿಂದ ಮಹಾ ಎಡವಟ್ಟಿನಿಂದ ನಿಮ್ಮ ಮಕ್ಕಳಿಗೆ ಬರಲಿದೆ ಕುತ್ತು. ಕಣ್ವ ಇಂಟರ್ನ್ಯಾಷನಲ್ ಖಾಸಗಿ ಶಾಲಾ ಮಕ್ಕಳ ವಾಹನಿಗಿಲ್ಲ ಭದ್ರತೆ. ಈಸ್ಟ್ ವೆಸ್ಟ್ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಶಾಲೆಯ ದುಸ್ಥಿತಿ.
ಒಂದ್ ಗಾಡಿ ಫಿಟ್ನೆಸ್ ನೋಡ್ಬೇಕಾದ್ರೆ ಬುಕ್ ತೆಗೆದು ಈ ಹಳೆಗೆ ಇದು ರೈಟ್ ಆಗಿದೆ ಮಾಡ್ಲಿಕ್ಕೆ ಒಂದೊಂದು ಬೇರೆ ಬರುತ್ತಲ್ಲ ಅಲ್ವಾ ಅದನ್ನ ನೋಡ್ತಿದ್ದೀನಿ ಅಲ್ವಾ ಆಯ್ತು ಯಾಕ್ರಿ ಅದು ನಮ್ಗೆ ಅವಶ್ಯಕತೆ ಅಂತ ಹೇಳಿ ಸಾಹೇಬ್ರೆ ನಾನು ಹೇಳ್ತಿರೋದು ಏನ್ ಫಿಟ್ನೆಸ್ ಹೆಂಗ್ ಕೊಟ್ಟಿದ್ರ ಆ ಗಾಡಿ ಅದು ಹೇಳ್ತೀವಿ ನಿಮ್ಗೆ ಏನು ಬೇಕಿದ್ರೆ ತಮ್ಮನೆ ಅದೆಲ್ಲ ಸರ್ ನೀವು ಅಲ್ಲಿಗೆ ಬರೋದಲ್ಲ ಸರ್ ನೀವು ಯಾಕೆ ಸರ್ ಹಿಂಗ್ ಇದು ಮಾಡ್ತೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಲ್ಲ ನೀವು ಬಂದಿದ್ದು ಮತ್ತೆ ಗಾಡಿ ನೋಡ್ಲಿಲ್ಲ ಈಗ ಏನಾಗಿದೆ ಸಮಯ ಏನು ಎಲ್ಲ ಸರಿ ಇದೆ ಅವ್ರು ಸಿ ಸಿ ಕ್ಯಾಮ್ರಾ ಬಿಚ್ಚಿಟ್ಟಿದ್ದಾರೆ ಅಷ್ಟೇ ಸಿ ಸಿ ಕ್ಯಾಮ್ರಾ ಬಿಚ್ಚಿಟ್ಟಿದ್ದಾರೆ ಅವ್ರು ಬಿಚ್ಚಿಟ್ಟವ್ರು ನಾವು ಇದ್ದಾಗ ನೋಡಾಯ್ತು ಅವ್ರು ಈಗ ಹೇಳಿದ್ ಬಿಚ್ಚಿಟ್ಬಿಟ್ಟು ಅದನ್ನು ರಿಪೇರಿಗೆ ಕೊಟ್ಟರು ಅಂತ ರಿಪೇರಿಗೆ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಎಮರ್ಜೆನ್ಸಿ ಬೇಕಾಗಿಲ್ಲ ಪ್ಯಾನಿಕ್ ಬಟನ್ ಬೇಕಾಗಿಲ್ಲಪ್ಪ ಬೇಕಾಗಿಲ್ಲ ಸುತ್ತೋಲೆ ಏನಾದರೂ ತೋರಿಸ್ಲಿಲ್ಲ ನಮ್ಮ CPRS. ಅದೇ ಎಲ್ಲ ಒಂದೇ ಪ್ಯಾನಿಕ್ ಬಟನ್ ಅದೇ ಎಲ್ಲ GPS. ಹ್ಞೂ ಸರ್ ಆಯ್ತು ಅದೇ ಹೇಳ್ತಾ ಇರೋದು ಗಾಡಿ ಬಸ್ಸಿಗೆ ಬೇಕಾಗಿಲ್ಲ ಹಾಸ್ಪಿಟಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಕೊಡೋದು ಈ ಸಿಸ್ಟಮಲ್ಲಿ ಏನೇನು ಬೇಕಾಗುತ್ತೆ ಎಲ್ಲ ಕ್ರೈಟೀರಿಯಾ ಇದೆ ತಗೊಂಡ್ರೆ ಮಾತ್ರ ಅದು ಸಿಸ್ಟಮ್ ತಗೊಳುತ್ತೆ ಇಲ್ಲಾಂದ್ರೆ ಕೊಡಕ್ಕೆ ಬರಲ್ಲ ಹ್ಞೂ ಸರ್ ಇದು ಆಲ್ ಸಿಸ್ಟಮ್ ಅಲ್ಲ ಗಾಡಿ ನೀವು ನೋಡಿದ್ರಾ ಗಾಡಿ ನೋಡೇ ಫಿಟ್ ಇದೆಯಾ ಯಾವುದಕ್ಕೆ ಆ ಗಾಡಿ fit ಇದೆಯಾ? ಖಂಡಿತ ಫಿಟ್ ಐತೆ ಅದು ಗಾಡಿ ಅನ್ಕಂಡೀಷನ್ ತೋರಿಸಿ ಸ್ಕ್ರಾಚ್ ಅಲ್ಲ ವೆಹಿಕಲ್ ಬರುತ್ತಲ್ಲ ಅಲ್ಲ ಸರ್ ಹಿಂದೆಗಡೆ ಲ್ಯಾಂಪ್ಸ್ ಇದೆಯಾ ಬ್ರೇಕ್ ಸಿಸ್ಟಮ್ಸ್ ಎಲ್ಲ ಇದೆಯಾ ಬ್ರೇಕ್ ಲೈಟ್ ಎಲ್ಲ ಚೆಕ್ ಮಾಡಕ್ಕೆ ಕೊಟ್ಟು ಬ್ರೇಕ್ ಲೈಟು ಹಿಂದೆಗಡೆ ಎಲ್ಲ ಕಂಪ್ಲೀಟ್ ಚೆಕ್ ಮಾಡಿ ಇಂಡಿಕೇಟ್ರು ಇಂಡಿಕೇಟ್ರು ಎಲ್ಲ ಗಾಡಿ ಕಂಡೀಷನ್ ಎಲ್ಲ light ಮಕ್ಕಳು ನೋಡಿ, ಎಲ್ಲ ಮಕ್ಕಳು ಹೋಗೋ ಥರ ಯೋಗ್ಯವಾಗಿದೆಯಾ ಗಾಡಿ ಅದು ಅದು ಡೋರ್ ಹೇಳಿ ಹೇಳಿ ಬರ್ತಾ ಇದೆ ಯಾಕೆ ಕೊಡೋಗ್ತೀರಾ ಸರ್ ಬರ್ರಿ ಆಯ್ತು ಸರ್ ನೀವು ಮುಂದೆ ಕರ್ಸಿರೋದೇನು ಕೇಳಿ ಇಲ್ಲಿಗೆ ಸರ್ ತಮ್ಮನ್ನು ಕರ್ಸಿರೋದೇನು ಕೇಳಿ ಗಾಡಿ ಬರ್ತೀನಿ ಸರ್ ತಮ್ಮನ್ನು ಕರ್ಸಿರೋದೇನು ಕೇಳಿ ಸರ್ ವೆಹಿಕಲ್ ಬರುತ್ತಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಸರ್ ಸರ್ ಆ ರೀತಿ ಉತ್ತರ ಕೊಟ್ಟು ಹೋಗ್ಬಾರ್ದು ಎನ್ಫೋರ್ಸ್ಮೆಂಟ್ ಸ್ಟಾಫ್ದು ಇದು ಕೆಲಸ ಸೊ ಅವರು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡು ಇಟ್ಕೊಂಡು ವೆರಿಫಿಕೇಷನು ಅಪ್ರೂವಲ್ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ದೇ ಅವರು ಮಾಡ್ತಾರೆ ನಮ್ಮ ಇದಕ್ಕೆ ಅದು ಅಪ್ಲಿಕೇಶನ್ನೇ ಬರೋದಿಲ್ಲ ಸೊ ಅವ್ರು ಏನಾದರೂ ಆ ಕೆಲಸ ಮಾಡೋದ್ರಲ್ಲಿ ಏನಾದರೂ ತಪ್ಪು ಮಾಡಿದರೆ ರೂಲ್ಸ್ನ ಬ್ರೇಕ್ ಮಾಡಿದರೆ ಅವ್ರ ಮೇಲೆ ಏನೇನು ಕ್ರಮ ತಗೋಬೇಕು ಶಿಸ್ತು ಕ್ರಮ ನಾವು ನೋಟಿಸ್ ಕೊಡ್ತೀವಿ ಎಕ್ಸ್ಪ್ಲನೇಷನ್ ಕಾಲ್ ಮಾಡ್ತೀವಿ ಅವ್ರನ್ನ ಮುಂದಿನ ಕ್ರಮಕ್ಕಾಗಿ ನಾವು ಮೇಲಾಧಿಕಾರಿಗಳಿಗೆ ಅದನ್ನು ಫಾರ್ವರ್ಡ್ ಮಾಡ್ತೀವಿ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ ಮೇಡಮ್ ವೆಹಿಕಲ್ನ ಕ್ಯಾಂಪಲ್ಲಿ ಬರುತ್ತೆ ಕ್ಯಾಂಪಲ್ಲಿ ಅವರು FC ಮಾಡಲ್ಲ ಮತ್ತೆ ವೆಹಿಕಲ್ಲು ಈ ಜಾಗಕ್ಕೂ ಬರಲ್ಲ ಗಾಡಿ ನೋಡ್ದಲ್ಲೇ ಈ FC ಮಾಡೋದಂಥದ್ದು ತಪ್ಪಲ್ಲ ಆ ರೀತಿ ಆಗಿದೆ ಅದು ಶಾಲಾ ವಾಹನಗಳು ಮಕ್ಕಳು ಓಡಾಡೋದ್ರಿಂದ ಅದು ತಪ್ಪು ಮಾಡಿದ್ದು ಕಂಡು ಬಂದಲ್ಲಿ ನಾವು ಆ್ಯಕ್ಷನ್ ತಗೊಳ್ತೀವಿ ಮತ್ತೆ ಮೇಲಾಧಿಕಾರಿಗಳ ಗಮನ ಕಂಪಲ್ಸರಿ ಸರ್ಕಾರ ಒಂದು ಸುತ್ತೋಲೆ ಮಾಡಿದೆ ಮೇಡಮ್ ರಂಗನಾಥ್ ಅವರು ಇದಕ್ಕೆ ಏನು ಕ್ರಮ ತಗೊಂತೀರಾ ಅದೇ ಅವ್ರು ತಪ್ಪು ಮಾಡಿದ್ದು ನಮಗೆ ಪ್ರೂವ್ ಆದಲ್ಲಿ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಮತ್ತೆ ನೋಟಿಸ್ ಕೊಟ್ಟು ರಿಪ್ಲೈ ಸಮೇತ ನಾವು ಮೇಲಾಧಿಕಾರಿಗಳಿಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಇಷ್ಟು ಕ್ರಮ ತಗೊಂಡಿದ್ದೇವೆ ತಪ್ಪು ಮಾಡಿದ್ದು ಪ್ರೂವ್ ಆದರೆ ಮಾಡಿಲ್ಲ ಈಗ ಸಾರ್ವಜ ಇವತ್ತು ಕೊಡಗೆರೆ ತಾಲೂಕು ಏನು ಈ ಕಣವ ಇಂಟರ್ನ್ಯಾಷನಲ್ ಶಾಲೆ ಅಂತ ಏನಿದೆ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಶಾಲಾ ವಾಹನಗಳನ್ನ ನಾವು ನೋಡಲಾಗಿ ರಸ್ತೆಯಲ್ಲಿ ತುಂಬ ಏನು ಅನ್ಕಂಡೀಷನಲ್ ಆಗಿ ಏನಂದರೆ ಶಾಲೆ ಬಸ್ಗಳು ಹೆಂಗೆ ವಾತಾವರಣ ಇರಬೇಕು ಅದಕ್ಕಿಂತ ಅನ್ಕಂಡೀಷನ್ ಆಗಿ ಒಂದೂ ಕೂಡ ವ್ಯವಸ್ಥಿತವಾಗಿರ್ತದೆ ತುಂಬ ಏನು ಮಕ್ಕಳು ಜೀವದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥದ್ದು ಕಾಣಿಸ್ತದೆ ಯಾಕೆ ಅಂದರೆ ಇವತ್ತು ಏನಾಗ್ತಾ ಇದೆ ಮಕ್ಕಳುಗಳಿಗೆ ಬೇಕಿರ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಅಲ್ಲಿ ಕೂತ್ಕೊಂಡು ವಿಧಾನಸೌಧ ವಿಕಾಸಸೌಧದಲ್ಲಿ ಸುತ್ತೋಲೆಗಳನ್ನ ಓಡಿಸ್ತಾ ಇದೆ ಮಕ್ಕಳ ಸುರಕ್ಷತೆ ಬಗ್ಗೆ ಸಾವಿರಾರು ಸುತ್ತೋಲೆಗಳು ಮಾಡ್ತಾ ಇದೆ ಸರಿನಾ ಚೈಲ್ಡ್ ರೈಟ್ಸ್ ವ್ಯಾಲೇಷನ್ ಆಗ್ತಿದ್ರು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಅನ್ಫಿಟ್ ಆಗ್ತಾ ಇರೋದು ತುಂಬ ಅತ್ಯಂತ ನೋವು ಯಾಕೆಂದರೆ ಶಾಲೆಯಲ್ಲಿ ಆ ಬಸ್ಗೆ ಒಂದು ಟೈರ್ ಇಲ್ಲ ಅಂದರೆ ಪೂರ್ತಿ ಸೌದೋಗಿದೆ ಜೊತೆಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿಲ್ಲ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಆಮೇಲೆ ಏನಾಗಿದೆ GPRS ಸರ್ಕಾರ ಸುತ್ತೋಲೆ GPRS ಪ್ಯಾನಿಕ್ ಬಟನ್ನು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಸು ಇವೆಲ್ಲ ಇರಬೇಕು ಅಂತ ಸರ್ಕಾರ ಸುತ್ತೋಲೆಗಳನ್ನ ಮಾಡಿದೆ ಆ ಯಾವುದೇ ಕಂಡೀಷನ್ಸ್ ಇಲ್ಲದಲೇ ಇರ್ತಕ್ಕಂಥ ವೆಹಿಕಲ್ಲು ಇವರು ಶಾಲೆ ಬಳಸ್ತಾ ಇದೆ ಜೊತೆಗೆ ಅಂಥ ಗಾಡಿಗಳಿಗೆ ಏನು ಮಧುಗಿರಿ ARTO ಕಚೇರಿ ಅವರ ಏನು ಇನ್ಸ್ಪೆಕ್ಟ್ರು ಶ್ರೀ ರಂಗನಾಥ್ ಅವರು ಅಂಥ ಗಾಡಿಗಳು ಗುಜರಿಗೆ ಹಾಕ್ಬೋದು ಅಂಥ ಗಾಡಿ ಅದು ನೋಡಿದ್ರೆ ತುಂಬ ಏನಂದ್ರೆ ಅಷ್ಟು ಕಂಡೀಷನ್ಸ್ ಇಲ್ಲ ಅಂತ ಅನ್ನೋ ಗಾಡಿಗೂ ಕೂಡ ಮಧುಗಿರಿ ARTO ಕಚೇರಿ ಇನ್ಸ್ಪೆಕ್ಟರ್ ರಂಗನಾಥ್ ಅವರು ಆ ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾನು ಕರೆದೆ ಸಾಹೇಬ್ರೆ ಬನ್ನಿ ದಯವಿಟ್ಟು ಶಾಲೆ ಹತ್ರ ಇಲ್ಲಿಗೆ ಆ ಮಕ್ಕಳ ಸುರಕ್ಷತೆ ಬಗ್ಗೆ ನೀವೇನು ಗಮನ ಇಟ್ಕೊಂಡಲೇ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಗಾಡಿಗಳು ಗುಜರಿಗೆ ಹಾಕೋಂಥ ಗಾಡಿಗಳಿಗೆ ನೀವು ಇದು ಫಿಟ್ನೆಸ್ ಕೊಡ್ತಾ ಇದೆ ಹೆಂಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲಿ ಬಂದರು ನಿಮ್ಗೇನು ತೊಂದರೆ ಆಗ್ತಾ ಇದೆ ಅದರಿಂದ ಅಂತ ಕೇಳ್ತಾರೆ ಪ್ರಶ್ನೆ ನನಗೇನು ತೊಂದರೆ ಆಗ್ತಿಲ್ಲ ಸಾಹೇಬ್ರೆ ನಮಗೆ ತೊಂದರೆ ಆಗ್ತಿರೋದೇನು ಗೊತ್ತಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ನಿಮ್ಮನೆ ಮಕ್ಕಳಲ್ಲ ಈ ಸಮಾಜದ ಮಕ್ಕಳು ಈ ದೇಶದ ಆಸ್ತಿ ಆ ಆಸ್ತಿಗಳನ್ನ ಕಾಪಾಡೋಂಥದ್ದು ಎಲ್ಲರೂ ಜವಾಬ್ದಾರಿ ಆಗಿರ್ತದೆ ಅದು ನಮ್ಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು ಮಕ್ಕಳುಗಳು ಈ ದೇಶದ ಆಸ್ತಿ ಆ ಆಸ್ತಿನ ನಾವು ರಕ್ಷಣೆ ಮಾಡೋಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಹಂಗಾಗಿ ಈ RTO ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನು ಸಿಕ್ಕಿದ್ದನ್ನೆಲ್ಲ ಮಾಡೋದು ಏನೋ ಸರ್ಕಾರಕ್ಕೆ ದುಡ್ಡು ಬಂದರೆ ಸಾಕ
ಲೀಗಲಾಗಿ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಯ್ತು ಕಟ್ಲಪ್ಪ, ನಮಗೇನು ತೊಂದರೆ ಇಲ್ಲ, ನಿಮ್ಮ ಸರ್ಕಾರಕ್ಕೆ ದುಡ್ಡು ಬಂದರೆ ನಾವು ಸಂತೋಷ ಪಡೋರು. ಯಾಕೆಂದರೆ ಈ ಸರ್ಕಾರ ನಡೀತಾ ಇರೋದು ಸಾರ್ವಜನಿಕರ ದುಡ್ಡಲ್ಲಿ. ಆದರೆ ಅನ್ಕಂಡೀಷನ್ ಇರ್ತಕ್ಕಂಥದ್ದು, ಮಕ್ಕಳ ಸುರಕ್ಷತೆ ಇಲ್ಲದಲ್ಲಿರ್ತಕ್ಕಂಥದ್ದು, ಜೊತೆಗೆ ಮಕ್ಕಳ ಹಕ್ಕುಗಳ ವೈಲೇಷನ್ ಆಗ್ತಾ ಇರ್ತಕ್ಕಂಥದ್ದು, ಅವನ್ನೆಲ್ಲ ಗಮನಿಸ್ಬೇಕಾಗ್ತದೆ. ಈ ಮಕ್ಕಳನ್ನು ಕುರಿ ಕೋಳಿಗಳು ತುಂಬ್ಕೊಂಡು ಹೋದಂಗೆ ದೊಡ್ಡಿಗಳಿಂದ ತುಂಬ್ಕೊಂಡು ಬರೋಂಥದ್ದಲ್ಲ ಈ ವ್ಯವಸ್ಥೆ. ಜೊತೆಗೆ ಈಗ ಕೊರಟಗೆರೆ ತಾಲೂಕಲ್ಲಿ ಆಚೆ ತಿಂಗಳಲ್ಲಿ ಒಂದು SLC ಎಕ್ಸಾಮ್ ನಡಿಬೇಕಾದ್ರೆ ಮಕ್ಕಳುಗಳನ್ನ ಒಂದು ಏನೋ ಕುರಿ ಮೇಕೆ ತುಂಬ್ಕೊಂಡು ಹೋಗೋಂಥ ಟಾಟಾ ಎಸ್ ವಾಹನದಲ್ಲಿ ತುಂಬ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಾಡಿ ಅಪ್ಸೆಟ್ ಆಯಿತು. ಆಗ ಏನಾಯಿತು, ಮಕ್ಳುಗಳಿಗೆ ತೊಂದರೆ ಆಯಿತು, ಶಾಲೆಗೆ ಅವ್ರು ಇನ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ ನಾವು. ಅದಕ್ಕೆ ನಾವು ಹೇಳ್ತಾ ಇರೋದೇನೆಂದರೆ RTO ಅವ್ರಿಗೆ ನೀವು ಬಂದು ಕರೆಕ್ಟ್ ಗಾಡಿ ಚೆಕ್ ಮಾಡಿ, ಕಂಡೀಷನ್ ಇದ್ದರೆ ಮಾಡಿ. ಯಾಕೆಂದರೆ ಯಾವುದೇ ನೀವು ಯಾವ ವ್ಯಾಮೋಹಕ್ಕೆ ಒಳಗಾಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಏನು ಬೆಂಗಳೂರು JCT ಜಾಯಿಂಟ್ ಕಮಿಷನರ್ ಬೆಂಗಳೂರು ಅವರು ದಯವಿಟ್ಟು ಇಂಥದ್ರ ಮೇಲೆ ಇವ್ರ ಮೇಲೆ ಕ್ರಮ ತಗೋಬೇಕು, ಗಮನಕ್ಕೆ ತಗೋಬೇಕು. ಯಾಕೆಂದರೆ ಇವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಬರೀ ಈ ಕೆಲಸನೇ. ಆಫೀಸಲ್ಲಿ ಏನೋ ಬೇಕಾಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋದು, ಜೊತೆಗೇನೆಂದರೆ ಹಣ ಮಾಡೋ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಇವರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ವೆಹಿಕಲ್ಗಳ ಕಂಡೀಷನ್ ನಾವು ನೋಡಿದಾಗ ಅತ್ಯಂತ ಮನಸ್ಸಿಗೆ ನೋವಾಗ್ತದೆ. ಮಕ್ಕಳು ಮನಸ್ಸು ಸಣ್ಣ ಪುಟ್ಟ ಮಕ್ಕಳು ತುಂಬ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ. ಆ ಟೈಮಲ್ಲಿ ಆ ಮಕ್ಳುಗಳಿಗೆ ಏನಾದರೂ ತೊಂದರೆ ಆದರೆ ಅಲ್ವಾ, ತಂದೆ ತಾಯಿಗಳು ಇವತ್ತೇನು 10 ಮಕ್ಕಳು ಯಾರು ಹಿಂದೆ ಇತ್ತು, 10 ಮಕ್ಕಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು 1-2 ಮಕ್ಕಳು ಇರ್ತಾರೆ. ಆ ಮಕ್ಕಳುಗಳು ಜೀವ ಜೊತೆ ಚೆಲ್ಲಾಟ ಆಡಬೇಡಿ ದಯವಿಟ್ಟು. ನಮ್ಮ ಹೆಸರು ನವೀನ್. ಮಕ್ಕಳ ಹಕ್ಕುಗಳು ಮತ್ತು ಶಾಲಾ ವಾಹನಗಳಲ್ಲಿ CCTV, ಪ್ಯಾನಿಕ್ ಬಟನ್, GPS ಅಳವಡಿಕೆ ಇಲ್ಲ. ದುಡ್ಡು ಕೊಟ್ರೆ ಗುಜರಿ ವಾಹನಗಳಿಗೂ ನೀಡ್ತಾರೆ ಫಿಟ್ನೆಸ್ ಸರ್ಟಿಫಿಕೇಟ್. RTO ಇನ್ಸ್ಪೆಕ್ಟರ್ ಮೇಲೆ ಸಾರ್ವಜನಿಕರ ನೇರ ಆರೋಪ. ಪ್ರಶ್ನೆ ಮಾಡುವ ಅಧಿಕಾರವೇ ಇಲ್ವಂತೆ ಎಂದು ಉಡಾಫೆ ಉತ್ತರ ನೀಡಿದ RTO. ನ್ಯೂಸ್ ಬ್ಯೂರೋ, ರಾಜಮುದ್ದೆ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ವಿಚಾರ ಏನಂದ್ರೆ, ನಮ್ಮ ಕೊರಟಗೆರೆ ತಾಲೂಕು G. ನಾಗೇನಹಳ್ಳಿ ಗ್ರಾಮದಲ್ಲಿ ಏನು ಖಾಸಗಿ ಶಾಲೆ ಇದೆ, ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಆ ಸ್ಕೂಲಲ್ಲಿ ಮಕ್ಕಳಿಗೆ ಸುರಕ್ಷತೆನೇ ಇರೋದಿಲ್ಲ. ಸುರಕ್ಷತೆ ಅಂದರೆ ಅಸುರಕ್ಷತೆ. ಆ ಮಕ್ಕಳನ್ನ ಏನು ಸಾಗಿಸ್ತಾರೋ ಆ ವಾಹನದಲ್ಲಿ GPS ಮತ್ತು ಪ್ಯಾನಿಕ್ ಬಟನ್ನು ಏನೂ ಇರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಅದು ಮಕ್ಕಳನ್ನ ಕೂರಿಸ್ಕೊಂಡು ಓಡಾಡೋದಕ್ಕೆ ಅನ್ಫಿಟ್ಟು, ರೋಡಲ್ಲಿ ಓಡಾಡೋದಕ್ಕೆ ಯೋಗ್ಯನೇ ಅಲ್ಲದೆ ಅಂತ ಇರೋ ವಾಹನಕ್ಕೆ ಈ ಮದ್ಗಿರಿ ARTO ರಂಗನಾಥ್ ಅವರೇನು ಫಿಟ್ನೆಸ್ ಕೊಟ್ಟಿದ್ದಾರೆ. ಅವರು ಇದೇ ಮೊದಲೇನಲ್ಲ, ಮುಂಚೆ ಏನಂದರೆ ನ್ಯಾಯಾಲಯದಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ವೆಹಿಕಲ್ಗೆ ಫಿಟ್ನೆಸ್ ಕೊಟ್ಟು ಇವ್ರ ಮೇಲೆ ಸುಮಾರು ತುಂಬ ದೂರುಗಳು ದಾಖಲಾಗಿರ್ತವೆ. ಹಾಗಾಗಿ ARTO ರಂಗನಾಥ್ ಏನಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಮತ್ತು ಆ ಸ್ಕೂಲ್ ಏನಿದೆ, ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಆ ಸ್ಕೂಲಲ್ಲಿ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಅಂತೇಳಿ ತುಂಬ ಕಂಪ್ಲೇಂಟ್ಗಳಿದ್ದಾವೆ. ಮತ್ತು ನಾನು BEO ಅವ್ರಿಗೆ ಮಾರ್ಚ್ ತಿಂಗಳಲ್ಲಿ ದೂರು ಕೊಟ್ಟಿರ್ತೀನಿ. BEO ಅವ್ರಿಗೆ ಮತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲ ದೂರು ಕೊಟ್ಟಿರ್ತೀನಿ. ಈ ವೆಹಿಕಲ್ ಏನಿದ್ದಾವೆ, ಮಕ್ಕಳನ್ನ ಸಾಗಿಸ್ತಕ್ಕಂಥ ವೆಹಿಕಲ್ ಏನಿದ್ದಾವೆ, ಆ ವೆಹಿಕಲ್ಲು ರೋಡಲ್ಲಿ ಓಡೋದಕ್ಕೆ ಯೋಗ್ಯನೇ ಇಲ್ಲ. GPS ಮತ್ತು ಪ್ಯಾನಿಕ್ ಬಟನ್ ಇರೋದಿಲ್ಲ. ದನಗಳನ್ನ ಕಸಾಯಿಖಾನೆಗೆ ತುಂಬ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ದೂರು ಕೂಡ ಕೊಟ್ಟಿರ್ತೀನಿ. ಯಾವುದೇ ರೀತಿ ಕ್ರಮ ಆಗಿರೋದಿಲ್ಲ. ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಕ್ಷೇತ್ರದಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಮತ ಹಾಕಿ ಗೆಲ್ಲಿಸಿರ್ತಕ್ಕಂಥ ಜನಗಳ ಮಕ್ಕಳ ಭವಿಷ್ಯ ನಮ್ಮ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರ ಕೈಯಲ್ಲಿದೆ. ಹಾಗಾಗಿ ಅವರು ಕಾನೂನು ರೀತಿ ಈ ARTO ಏನಿದ್ದಾನೆ ಮತ್ತು ಸ್ಕೂಲು ಕಣ್ವ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಆ ಸ್ಕೂಲು ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಭೀಮಾರ್ಮಿ ಸಂಘಟನೆ ನವೀನ್ ಕುಮಾರ್ ಅಂತೇಳಿ ಉಪಾಧ್ಯಕ್ಷ, ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷ ನವೀನ್ ಕುಮಾರ್ ಅಂತೇಳಿ.